ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಗಾಯ್ಸ್, ನಾನು ನಿಮ್ಮ ಚಂದನ್ ಮೈಸೂರು. ಈಗ ಟೈಮ್ ಬಂದು 2:30 ಆಗೈತೆ ಗಾಯ್ಸ್. ನಾವು ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ಯಾಕೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಇದು ಬಂದು 2025 ಫಸ್ಟ್ ವಿಡಿಯೋ, ಫಸ್ಟ್ ಲಾಂಗ್ ವಿಡಿಯೋ. ಶಾರ್ಟ್ಸ್ ಅಂತೂ ಡೈಲಿ ಹಾಕ್ತಾನೆ ಇರ್ತೀನಿ. ಮತ್ತು ಗಾಯ್ಸ್, ಎಲ್ಲರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾರ್ಯಾರು ಗೊತ್ತು ಎಲ್ಲರೂ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಆ್ಯಂಡ್ ಎಲ್ಲ ಕಡೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಪೇಜ್ ಎಲ್ಲ ಕಡೆ ಒಂದೇ ಹೆಸರು, ಚಂದನ್ ಮೈಸೂರು ಅಂತ. ಫಾಲೋ ಮಾಡಿ ಗಾಯ್ಸ್. ಸೊ ಗಾಯ್ಸ್, ಅಂತೂ ಇಂತೂ ರೈಲ್ವೆ ಸ್ಟೇಷನ್ಗೆ ಬಂದು ನಮ್ಮ ಹುಡುಗ ಆಲ್ರೆಡಿ ಟಿಕೆಟ್ ತಗೊಂಡವನೇ. ಏನಪ್ಪ ವಿಷಯ ಅಂದರೆ, ಇವತ್ತು ಮೈಸೂರಿಂದ ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ. ಸೊ ಹೈದ್ರಾಬಾದ್ಗೆ ಹೋಗ್ತಾ ಟ್ರೈನಲ್ಲಿ ಹೆಂಗಿರುತ್ತೆ ಏನು ಅಂತ ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಬಂದು ಮೈಸೂರು ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟು. ನಮ್ಮ ಹುಡುಗ ಗಾಡಿ ನಿಲ್ಸೋಕ್ಕೆ ಪಾರ್ಕಿಂಗ್ ಹುಡುಕ್ತಾವನೆ. ಪಾರ್ಕಿಂಗ್ ಎಲ್ಲೂ ಸಿಗ್ತಾ ಇಲ್ಲ. ಇದು ಬ್ಯಾಕ್ ಗೇಟು ನೋಡಿ, ಇದು ಫ್ರಂಟ್ ಆ ಕಡೆ. ಯಾಕಂದರೆ ಬ್ಯಾಕ್ ಗೇಟಿಂದ ಸ್ವಲ್ಪ ಹೋದರೆ ಹತ್ರ, ಮತ್ತು ಫ್ರಂಟ್ ಗೇಟಲ್ಲಿ ಹೋದರೆ ಪೊಲೀಸವ್ರು ಗಾಡಿ ಹಿಡಿತಾ ಇರ್ತಾರೆ. ನಾವು ಒಂದೇ ಹೆಲ್ಮೆಟ್ ಹಾಕೋ ಬಂದಿದ್ದು. ಸೊ ಅದಕ್ಕೋಸ್ಕರ ಬ್ಯಾಕ್ ಗೇಟಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಟಿಕೆಟ್ ಏನು ತಗೊಳ್ಳೋಂಗಿಲ್ಲ. ಆಲ್ರೆಡಿ ನಮ್ಮ ಹುಡುಗ ತಗೊಂಡವನೇ ಟಿಕೆಟ್ನ. ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಆದರೆ ಅವನು ಇನ್ನೂ ಬರ್ತಿಲ್ಲ. ಏನು ಮಾಡೋದ ನೋಡುವ. ಬಂದ ಮೇಲೆ ಟ್ರೈನಲ್ಲಿ ಹೇಗಿರುತ್ತೆ ಏನು, ಒಂದು ನೈಟ್ ಪೂರ್ತಿ ಟ್ರೈನಲ್ಲೇ ಟ್ರಾವೆಲ್ ಮಾಡಬೇಕು. ಟ್ರೈನಲ್ಲಿ ಏನೇನಾಗುತ್ತೆ ಎಲ್ಲ ಹೇಳ್ತಾ ಹೋಗ್ತೀನಿ ಆ್ಯಂಡ್ ತೋರಿಸ್ತಾ ಹೋಗ್ತೀನಿ ಗಾಯ್ಸ್. ಇದೆ ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟ್. ನಮ್ಮ ಶಿಷ್ಯ ಆಲ್ರೆಡಿ ಅಲ್ಲಿ ಹೋಯ್ತವನೇ ನೋಡಿ, ಬ್ಲೂ ಶರ್ಟು, ಬ್ಯಾಗ್ ಹಿಡ್ಕೊಂಡು. ನಾನು ಇನ್ನೂ ಈಚೆ ಕಡೆ ವೀಡಿಯೋ ಮಾಡ್ತಾ ನಿಂತಿದ್ದೀನಿ. ಸೊ ಈಗ ನಾನು ಅಲ್ಲಿ ಹೋಗ್ಬೇಕು. ನಮ್ಮ ಹುಡುಗ ಬಂದ, ಇವನ ಜೊತೆನೇ ಹೋಯ್ತಾ ಇರೋದು ಹೈದ್ರಾಬಾದ್ಗೆ. ನಮ್ಮ ಟಿಕೆಟ್ ಆಲ್ರೆಡಿ ಬುಕ್ ಆಗೈತಿ. ಈಗ ಟಿಕೆಟ್ ಏನು ತಗೊಳ್ಳೋಂಗಿಲ್ಲ. ಮಾಮೂಲಿ ಬಂದವರು ಇಲ್ಲೇ ಟಿಕೆಟ್ ತಗೋಬೇಕು. ಇಲ್ಲಿ ಟಿಕೆಟ್ ತಗೊಂಡು ಇದೇ ಟಿಕೆಟ್ ಕೌಂಟ್ರು, ಇಲ್ಲೇ ಟಿಕೆಟ್ ತಗೋಬೇಕು ನಾವೀಗ. ಸೊ ನಮ್ಮದು ಇದನ್ನ DRCನಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ಈಗ ಲಿಫ್ಟಲ್ಲಿ ಹೋಯ್ತಾ ಇದ್ದೀವಿ. ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ ಯಾವುದು? 1 ಇದ್ದೀವಿ. ನಾನು ಮತ್ತು ಹೋಗ್ತಾ ಇದ್ದೀವಿ. 1 ಹೋಗಬೇಕು. 6 ಇದ್ದೀವಿ. ಮಿಸ್ ಆಗೋಯ್ತು. ಈಗ ಹೋಗ್ಬಿಟ್ಟು ನೋಡುವ. ಟೈಮಲ್ಲಿ ಟ್ರೈನ್ ಬಂದೈತಾ ಇಲ್ವೋ ಶಿಷ್ಯ? ನಿಂತಿರ್ತದೆ ಆಲ್ರೆಡಿ. ಟ್ರೈನ್ ಆಲ್ರೆಡಿ ನಿಂತಿರ್ತದೆ. ಹೋಗಿ ಜಾಗ ಹಿಡಿಬೇಕು ಅಷ್ಟೇ ಈಗ ನಮ್ಮ ಕೆಲಸ. ನಾವು ಹೋಯ್ತಾ ಇರೋದು ಜನರಲಲ್ಲಿ. ಎಷ್ಟು ಜನ ಇರ್ತಾರೆ ಏನೋ ಗೊತ್ತಿಲ್ಲ. ಹೆಂಗೆ ಆಡಲಾಯ್ತೀವೋ ಅದು ಗೊತ್ತಿಲ್ಲ. ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತೀವಿ ಹೇಗಿರುತ್ತೆ ಏನು ಅಂತ. ಸೊ ನೀವು ಯಾರು ಹೋಗೋರಿದ್ದರೆ ನೋಡಿ. ಸೊ ಜನರಲಲ್ಲಿ ಹೋಗ್ತಿರೋದ್ರಿಂದ ಯಾವಾಗಲೂ ಲಾಸ್ಟ್ 3 ಹೋಗಿ ಮತ್ತು ಫಸ್ಟ್ 3 ಹೋಗಿ ಮಾತ್ರ ಜನರಲ್ಲಿಗೆ ಇರುತ್ತೆ. ಸೊ ಈಗ ಜನರಲ್ ಹೋಗಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಟಿಕೆಟ್ ಬುಕ್ ಮಾಡೋಕ್ಕಂತ ನೋಡಿದ್ವಿ, ಬಟ್ ನಿಮಗೆ ಸಿಗಲಿಲ್ಲ. ಏನೇ ಇದ್ದರೂ 1.5 ಮಂತ್ ಮುಂಚೆ ಮಾಡ್ಕೋಬೇಕು. ಸೊ ಗಾಯ್ಸ್, ಲಾಸ್ಟ್ 3 ಮತ್ತು ಫಸ್ಟ್ 3 ಜನರಲ್ ಬೋಗಿ ಇರ್ತದೆ. ಸೊ ಜನರಲ್ ಬೋಗಿ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಸೀಟ್ ಅಂತೂ ಖಾಲಿ ಐತೆ. ನೋಡಬೇಕು, ಜಾಗ ಹಿಡಿಬೇಕು. ನಾವು ಏನು ಗೊತ್ತಾ, ಬೆಂಗಳೂರು ತನಕ ಆರಾಮಾಗಿ ಹೋಗ್ಬೋದು. ಬಟ್ ಊರಿಂದ ಜನ ಹತ್ತುತ್ತಾರೆ. ನೋಡೋಣ ಮುಂದೆ ಹೆಂಗೆ ಇರುತ್ತೆ ಏನು ಅಂತ. ನಾವು ಟಿಕೆಟ್ ಏನು ಬುಕ್ ಮಾಡಿಲ್ಲ, ಹೋಗ್ತಾ ಇದ್ದೀವಿ. ಜನರಲ್ ಮಾಡಿದ್ದೀವಿ. ಜನರಲಲ್ಲಿ ಬುಕ್ ಮಾಡಿದ್ದೀವಿ. ಫ್ರೀಯಾಗಿ ಹೋಯ್ತಲ್ಲ. ನೋಡುವ ಹೆಂಗೆ ಏನು ಅಂತ. ಜನ ಏನಿಲ್ಲ, ಸೀಟ್ ಸಿಗುತ್ತೆ ಆರಾಮಾಗಿ. ತಲೆ ಬೀಜಿ ಏನಿಲ್ಲ. ಕಿಟಕಿ ಪಕ್ಕ 2 ಜಾಗ ಹಿಡಿಬೇಕು, ಅದೇ ನಮ್ಮ ಟಾರ್ಗೆಟು. ಲಾಸ್ಟ್ 3 ಹೋಗಿ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ಉದ್ದ ಐತೆ ಟ್ರೈನು. ಆಲ್ರೆಡಿ ಎಲ್ಲ ಹತ್ತಿ ಕೂತು ಬಿಡೋರೆ ಜನರಲಲ್ಲಿ. ನೋಡುವ. ಸೊ ಗಾಯ್ಸ್, ಇದೆ ಜನರಲ್ ಬೋಗಿ. GS ಹತ್ತದ ಇಲ್ಲೇ ನೋಡಿ. GS ಅಂತ ಇದ್ರೆ ಜನರಲ್ ಬೋಗಿ ಅಂತೆ. ನನಗೂ ಗೊತ್ತಿಲ್ಲ. ನಮ್ಮ ಹುಡುಗ ಹಂಗಂದ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗ, ಇಲ್ಲಿಂದ ಈ ಕಡೆಗೆ ಎಲ್ಲ ಜನರಲ್, ಇಲ್ಲಿಂದ ಈ ಕಡೆಗೆ ಎಲ್ಲ ಜನರಲ್ ಅಂತೆ. ಸೊ ಜಾಗ ಹುಡಿಕೊಂಡು ಹೋಗ್ತಾ ಇದ್ದೀವಿ. ನೋಡುವ ಜಾಗ ಎಲ್ಲಿ ಸಿಗ್ತದೋ ಏನು ಒಂದು ಗೊತ್ತಿಲ್ಲ. ಅಯ್ಯೋ, ಫುಲ್ ಖಾಲಿ ಇದೆ. ಬೇಜಾನ್ ಖಾಲಿ ಐತೆ.
ಜಾಗ ಎಲ್ಲಿ ಬೇಕಾದ್ರೂ ಸಿಗ್ತದೆ, ಡೋಂಟ್ ವರಿ. ಜಾಗ ಬ್ರಿಡ್ಜ್ ಏನಿದೆ ಏನು ಕುತ್ಕೊಳ್ಳೋದಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೀವಿ. ನೋಡಿ ಇದೆ ನಮ್ಮ ಟ್ರೈನು, ಇವತ್ತು ಹೋಗೋ ಟ್ರೈನು, ನಾವು ಹೋಗಿ ಪಾಳಾಗೋ ಟ್ರೈನು. ಹೇಳ್ಕೊಡೋದ ಕುತ್ಕೊ ಅಲ್ಲೇ ಇಲ್ಲ ಎಲ್ಲರೂ ಮಗ ತುದಿ ಕುತ್ಕೊಳ್ಳೋದ ಮೈದಲ್ಲಿ ಸಿಗಾಕೊಂಡ್ಬಿಟ್ರೆ ಸರಿ ಆಯಿತು. ಆಗಲ್ಲ. ಇದೇ ನಮ್ಮ ಸೀಟು, ಇಲ್ಲೇ ಕೂತ್ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ಟ್ರೈನ್ ಸ್ಟಾರ್ಟ್ ಆದಮೇಲೆ ಸಿಗೋದ, ಲಾಸ್ಟ್ ಟ್ರೈನು ಸ್ಟಾರ್ಟ್ ಆದಮೇಲೆ ಸಿಗೋದ. ಸೊ ಗಾಯ್ಸ್, ಟೈಮ್ ಬಂದು 3:15 ಆಯಿತು. ಮೈಸೂರು ಜಂಕ್ಷನ್ ಬಿಟ್ಟು ಈಗ ಮೈಸೂರಿಂದ ಹೊರಡ್ತಾ ಇದ್ದೀವಿ ಟು ಹೈದ್ರಾಬಾದ್ ಗಾಯ್ಸ್. ಆ ಕಡೆ ಕೂತಿದ್ದು ಆ ಕಡೆ ಬೇಡ ಅಂದ್ಬಿಟ್ಟು ಈ ಕಡೆ ಬಂದಿದ್ದು ಕೂತ್ಕೊಂಡು ಕಿಟಕಿ ಪಕ್ಕನೇ ಇದು ಮೈಸೂರು. ನೋಡಿ ಮೈಸೂರು ಹೆಂಗೈತೆ ಅಂತ ನೋಡಿಲ್ಲದೆ ಇದ್ದವರು ಮೈಸೂರನ್ನ. ಮತ್ತೆ ಹಂಗೆ ಮುಂದೆ ಸಿಗಲ್ಲ, ಟ್ರೈನ್ ಮಧ್ಯೆ ಏನೇನಾಗುತ್ತೆ ಏನೋ ಗೊತ್ತಿಲ್ಲ. ಇವಾಗ ತಾನೇ ಮೈಸೂರು ಬಿಟ್ಟಿದೆ. ಸೊ ನೆಕ್ಸ್ಟ್ ಮುಂದೆ ಸಿಗ್ತೀನಿ ಗಾಯ್ಸ್. ಇವಾಗ ಜನ ಕಮ್ಮಿ ಅವರೇ, ಏನಿಲ್ಲ. ನಮ್ಮ ಬೋಗಿ ಹತ್ರ ಯಾವುದೇ ವಾಶ್ರೂಮ್ ಇಲ್ಲ, ಅದಕ್ಕೆ ಮುಂದೆ ಹೋಗಿ ವಾಶ್ರೂಮ್ ಹೋಗಿ ಈಗ ಮಂಡ್ಯ ಬುಟ್ಟಿ ಮಧುನಗರ ಬಂದಿದ್ದೀವಿ ಟ್ರೈನು. ಜನ ಏನಿಲ್ಲ ಟ್ರೈನಲ್ಲಿ. ಮತ್ತು ಬೆಂಗಳೂರಿಂದ ತುಂಬ ಜನ ಅಂತೆ, ನೋಡುವ. ಫೋನ್ ನೋಡ್ತಾ ಸುಮ್ಮನೆ ಹಾಗೆ ಕೂತಿದ್ದೋ, ಹೋಗೋ ಬರೋರು ನೋಡ್ಕೊಂಡು ಹಂಗೆ ಚುರುಮುರಿ ಹಣ ಬಂದರು. ಒಂದು ಪ್ಲೇಟ್ ಚುರುಮುರಿ ತಗೊಂಡು ತಿನ್ನವ ಅಂತ. ಫೋನಲ್ಲಿ ಬೇರೆ ಚಾರ್ಜ್ ಕಮ್ಮಿ ಐತೈತೆ. ಇಲ್ಲಿ ಟ್ರೈನಲ್ಲಿ ಯಾಕೋ ಕರೆಂಟು ವರ್ಕೇ ಆಗ್ತಾಯಿಲ್ಲ. ಫ್ಯಾನ್ ಮಾತ್ರ ರನ್ನಿಂಗಲ್ಲಿ ಐತೆ. ಚಾರ್ಜಿಂಗ್ ಹಾಕಿದ್ರೆ ಚಾರ್ಜಿಂಗ್ ಪಾಯಿಂಟ್ ವರ್ಕ್ ಆಯ್ತಾಯಿಲ್ಲ. ಏನು ಮಾಡವ ಅಂತಲೂ ಗೊತ್ತಾಯ್ತಾಯಿಲ್ಲ. ಅಲ್ಲಿ ನಂಬರ್ ಕೊಟ್ಟವ್ರೆ, ಶಿಷ್ಯ ಫೋನ್ ಮಾಡಲ್ಲ ಅಂದರೆ ನಮ್ಮ ಶಿಷ್ಯ ಎದುರ್ಕೊತಾವನೆ ಫೋನ್ ಮಾಡೋಕ್ಕೆ. ಈ ಬೇಡ ಸುಮ್ಮನೆ ಫೋನ್ ಮಾಡೋದು ಅಂತ, ಯಾಕೆ ಅಂತಲೂ ಗೊತ್ತಿಲ್ಲ. ಸರಿ ಚುರುಮುರಿನಾರು ತಿನ್ನವ, ಪರವಾಗಿಲ್ಲ. ಟ್ರೈನಲ್ಲಿ 30 ರೂಪಾಯಿ ಒಂದು ಪ್ಲೇಟ್ ಚುರುಮುರಿ. ನೋಡುವ ಟೇಸ್ಟ್ ಹೆಂಗೈತೆ ಅಂತ. ನಾವೇನು ಫುಡ್ ರಿವ್ಯೂ ಮಾಡ್ತಾಯಿಲ್ಲ, ಎಷ್ಟು ನಾರ್ಮಲಾಗಿ ಇದ್ದೇ ಇರ್ತದೆ. ಸಾಕು 30 ರೂಪಾಯಿಗೆ ಒಂದು ರೇಂಜ್ ಇದ್ದರೆ. ಏನು ಗುರು ಇದು ಇಷ್ಟೊಂದು ಜನ. ಆ ಕಡೆ ಟ್ರೈನು ಟ್ರೈನು ಹಾಂ ಜನರಲ್ ಏನೋ ಅಂತಾರಲ್ಲ, ಪ್ಯಾಸೆಂಜರ್ ಟ್ರೈನು ನೋಡಿ ಗಾಯ್ಸ್, ಯಾವ ಮಟ್ಟಿಗೆ ರಶ್ ಐತೆ. ಬಾಗಿಲಲ್ಲಿ ಕುತ್ಕೊಂಡವ್ರೆ, ನೇತಾಡ್ಕೊಂಡು ಹೋಯ್ತವ್ರೆ. ಇನ್ನೂ ಹೋಯ್ತಾರದು ಮೈಸೂರು, ಚಾಮರಾಜನಗರ, ಮೈಸೂರು ರಿಟರ್ನ್ ಹೋಯ್ತಾರದ. ಮೈಸೂರು ನಮ್ಮೂರಿಗೆ ಹೋಯ್ತಾರ ಮೈಸೂರು ಟ್ರೈನು. ಆ ಟ್ರೈನು ಮೂವ್ ಆಗ್ತು, ನಮ್ಮ ಟ್ರೈನು ಮೂವ್ ಆಗ್ತೈತೆ ಗಾಯ್ಸ್. ನೆಕ್ಸ್ಟು ಬೆಂಗಳೂರಲ್ಲಿ ಸಿಗ್ತೀನಿ. ಈಗಿದ್ದೀವಿ ಬೆಂಗಳೂರು ರೈಲ್ವೆ ಸ್ಟೇಷನ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ನಿಲ್ದಾಣ. ಅಲ್ಲಿ ಗಾಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ಕೊರಿಯರ್ ಆಗ್ತಾಯಿದೆ. ನೆಕ್ಸ್ಟು ಹೈದ್ರಾಬಾದ್ಗೂ ಎಲ್ಲಿಗೂ ಏನೋ ಗೊತ್ತಿಲ್ಲ. ಸೊ ಟೈಮ್ ಬಂದು 5:40 ಐತೆ. ನಾವು ಹೋಗೋದು ಹೈದ್ರಾಬಾದ್ಗೆ ಬೆಳಗ್ಗೆ 6 ಗಂಟೆಗೋ 5:15 ಅಂತ ಗೊತ್ತಿಲ್ಲ, ನನ್ನ ಫ್ರೆಂಡ್ ಹೇಳ್ದ. ನೋಡಿ ಇದೇ ನಮ್ಮ ಟ್ರೈನು, ಎಲ್ಲ ಫುಲ್ ಆಯಿತು ಗಾಯ್ಸ್. ಈಗ ಇನ್ನೊಂದು 10 ನಿಮಿಷ ನಿಂತ್ಕೊಂಡಿರುತ್ತೆ. ಸೊ ಅದಕ್ಕೆ ಬೆಂಗಳೂರು ಮೆಜೆಸ್ಟಿಕ್ ತೋರ್ಸವ. ಅದೇ ಮೆಜೆಸ್ಟಿಕ್ ಅಂದರೆ ರೈಲ್ವೆ ಸ್ಟೇಷನು, ಮೆಜೆಸ್ಟಿಕ್ ಅಂದರೆ ಇನ್ನು ಆ ಕಡೆ ಹೋಗಬೇಕು. ಈಗ ಇಳಿದ್ವಲ್ಲ, ಆಗಿಂದ ಕೂತಿ ಕಾಲು ನೋವು ಬಂತು ಅಂತ ಬಂದಿದ್ದೀನಿ. ಸುತ್ತಮುತ್ತ ಹೆಂಗೈತೆ ನೋಡಿ ಬಸ್. ಮತ್ತು ನೆಕ್ಸ್ಟು ಟ್ರೈನಲ್ಲಿ ಏನು ಆಗ್ತದೆ ನೋಡವ. ಆದರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಷ್ಟಾಗಿದೆ ಅಷ್ಟೇ ಟ್ರೈ ಮಾಡ್ತೀನಿ ಗೈಸ್. ಓಕೆ, ನೆಕ್ಸ್ಟ್ ಮತ್ತೆ ಸಿಗೋದ. ಬೆಂಗಳೂರು ಟ್ರಾಫಿಕ್ಕು ಹೇಗಿದೆ ನೋಡಿ. ಆ ಬಿಲ್ಡಿಂಗ್ ಮಾತ್ರ ಮಸ್ತಾಗಿ ಕಟ್ತವ್ರೆ. ಬೆಂಗಳೂರು ಟ್ರಾಫಿಕ್ ಮೆಜೆಸ್ಟಿಕ್ ಬಿಟ್ಟು ಮುಂದೆ ಬಂದು ಇಲ್ಲೆಲ್ಲೋ ನಿಲ್ಲಿಸೋರೆ ಗೊತ್ತಿಲ್ಲ. ಆದರೆ ಇನ್ನೂ ಬೆಂಗಳೂರು ಫುಲ್ ಬಿಟ್ಟಿಲ್ಲ. ಬಿಲ್ಡಿಂಗ್ ನೋಡಿ ಒಳ್ಳೆ ಕಡ್ಡಿ ಥರ ಅಷ್ಟು ಉದ್ದ ಕಟ್ತಾವ್ರೆ. ಇನ್ನೂ ಅಲ್ಲಿ ಮೇಲೆ ಕಟ್ತಾವ್ರೆ. ಈವ್ನಿಂಗು ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಂಗಳೂರು ಟ್ರಾಫಿಕ್ಕು. ಗಾಯ್ಸ್, ನೈಟ್ ಜರ್ನಿ ಸ್ಟಾರ್ಟ್ ಆಯಿತು ನೋಡಿ. ನೈಟ್ ಹಿಂಗಿದೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ ಸಕಲ ಕಾಣಿಸ್ತಿದೆ ಮಾತ್ರ ಲೈಟಿಂಗ್ಸು. ನೋಡುವ ಟ್ರೈನಲ್ಲಿ ಎಲ್ಲ ಫುಲ್ ಆಗವ್ರೆ ಎಲ್ಲ.
ನೋಡುವ ಮತ್ತೆ ಮತ್ತೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನನಗೆ ಟ್ರೈನಲ್ಲಿ ಹೆಂಗೆ ಏನು ಅಂತ. ಮತ್ತೆ ಸಿಗೋದ ಸೀಟ್ಗಾಗಿ ಕಚ್ಚಾಡ್ತಾವ್ರಿ ಇಲ್ಲಿ ನೋಡಿ ಗಾಯ್ಸ್. ಈಗ ಹತ್ಕೊಂಡ್ರೆ ಯಲಹಂಕದಲ್ಲಿ ಫುಲ್ ಎಲ್ಲರೂ ಸೀಟ್ಗೋಸ್ಕರ ಜಗಳ ಆಡ್ತಾವ್ರೆ. ಯಲಹಂಕದಲ್ಲಿ ನೋಡಿ ಯಲಹಂಕದಲ್ಲಿ ಎಲ್ಲಿವಿ ಸ್ಟಾರ್ಟ್ ಆಗ್ತಾ ಇದೆ ವಾರು. ಸೀಟ್ಗಾಗಿ ಜಗಳಾಟ ಜಗಳ ಫುಲ್ ಆಯಿತು. ಇನ್ನು ನಾವು ನಮ್ಮದೇ ಲಾಸ್ಟ್ ಸ್ಟಾಪು. ನೋಡು ನಮಗೆ ತೆಲುಗು ಬರ್ತಾ ಇಲ್ಲ, ಅವರು ಕನ್ನಡ ಬರ್ತಾ ಇಲ್ಲ, ಹಿಂದಿ ಎಲ್ಲ ಅರ್ಧಂಬರ್ಧ. ಇಲ್ಲಿ ನೋಡ್ರೆ ಫುಲ್ ಕ್ವಾಡ್ಲೈಸ್ ಐತೆ. ನಮ್ಮ ಶಿಷ್ಯ ನೋಡ್ರೆ ಎಲ್ಲ ಅರ್ಧಂಬರ್ಧ ಮಾತಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ತಾವ್ರೆ. ಈಗ ಆಲ್ಮೋಸ್ಟ್ ನಮ್ಮ ಸೀಟಲ್ಲೆಲ್ಲ ಗಂಡಸ್ರೆ ಕೂತಿರೋದು, ಹುಡುಗರುಗಳೇ ಕೂತಿರೋದು. ತಲೆ ಬಿಸಿ ಏನಿಲ್ಲ ವಿಡಿಯೋ ಮಾಡೋಕ್ಕೆ. ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಶಿಷ್ಯ ಅಲ್ಲಿ ಕೂತವ್ರೆ ಡಿನ್ನರ್ ಅಂತೆ. ಅಂಡಾ ಬಿರಿಯಾನಿ, ವೆಜ್ ಬಿರಿಯಾನಿ. ಅವ್ರಿಗೆ ನಮಗೆ ತೆಲುಗು ಬರ್ತಾಯಿಲ್ಲ, ಅವರು ಕನ್ನಡ ಬರ್ತಾಯಿಲ್ಲ. ಅದೇ ಇಲ್ಲಿ ಮಜಾ. ಇನ್ನೂ ಹೇಗಿರುತ್ತೆ ಏನೋ ಗೊತ್ತಿಲ್ಲ, ನೋಡುವ ಮುಂದೆ. ಶಿಷ್ಯ ಇನ್ನು ಬೆಳಗ್ಗೆ 5:40 ಗಂಟೆ ನಿಂಗೆ ಕೂತ್ಕೋಬೇಕಣ. ಫೈನಲಿ ಕರೆಂಟು ವರ್ಕ್ ಆಗ್ತಿತ್ತು. ಚಾರ್ಜಿಂಗ್ ಪ್ಲಗ್ಗು ಚಾರ್ಜ್ ಹಾಕ್ಕೊಂಡು ಹೆಂಗೋ ಫೋನ್ ಫುಲ್ ಚಾರ್ಜ್ ಮಾಡ್ಕೊಂಡು ಟೈಮ್ ಬಂದು 9 ಗಂಟೆ ಆಗೈತೆ. ಯಾವ ಥರ ಮಲಗವ್ರೆ ನೀವೇ ನೋಡಿ. ಟ್ರೈನ್ ಫುಲ್ ರಶ್ಶು. ಇವರೆಲ್ಲ ಇನ್ನು ಬೆಳಗ್ಗೆ ಸ್ಟಾಪ್ ಅವ್ರೆ ಅನಿಸುತ್ತೆ. ನಾನು ಬರ್ತಾಯಿದ್ದೀನಿ ಈಗ ವಾಶ್ರೂಮ್ಗೆ ಹೋಗವ ಅಂತ. ಸೊ ಗಾಯ್ಸ್, ವಾಶ್ರೂಮ್ ಏನೋ ನೋಡೋಕೆ ಚೆನ್ನಾಗೈತೆ, ಆದರೆ ಹೋಗೋಕ್ಕಂತೂ ಆಗೋಲ್ಲ. ಫುಲ್ ಸ್ಮೆಲ್ಲು. ಲೇಡೀಸ್ ಎಲ್ಲ ಹೋಗೋಕ್ಕಂತೂ ತುಂಬ ಕಷ್ಟನೇ. ಅದರಲ್ಲೂ ಈ ವಿಮಲ್ಲು ಅದು ಇದು ಎಲ್ಲ ಹೋಗಿ ಎಲ್ಲ ಬೇಳ್ಸಿ ಮಡಗ್ಬಿಟ್ಟವ್ರೆ. ಒಂದು 9 ಗಂಟೆ ಆಗೈತೆ. ನಮ್ಗೋಗಿ ನೋಡಿ ಎಲ್ಲ ಮಲಗ್ಬಿಟ್ಟವ್ರೆ ಆಗಲೇ. ಎಲ್ಲ ಆಲ್ರೆಡಿ ಫುಲ್ಲು ಸ್ಲೀಪಿಂಗಲ್ಲಿ ಅವರೇ. ಫ್ಯಾಮಿಲಿನೇ ಮಲ್ಕೊಂಬಿಟ್ಟವ್ರೆ. ಓಡಾಡೋದು ಕಷ್ಟ ಗುರುವೇ. ಟೈಮ್ ಬಂದು 11 ಗಂಟೆ ಆಲ್ರೆಡಿ ಎಲ್ಲ ಮಲ್ಕೊಂಬಿಟ್ಟವ್ರೆ. ನಾವು ನೋಡಿದ್ರೆ ಇನ್ನು ಊಟಕ್ಕೆ ಪರದಾಡ್ತಾ ಇದ್ದೀವಿ. ನೋಡೋದ ಯಾವುದೋ ಸ್ಟೇಷನ್ ಬಂತು. ನೋಡುವ ಇಲ್ಲಾದರೂ ಊಟ ಸಿಗ್ತದೆ ಏನೋ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಸ್ಟೇಷನಲ್ಲಿ ಮಾಡೋದ ಅಂದ್ಕೊಂಡೇ ಟೈಮಿಗೆ ಆಲ್ರೆಡಿ 11 ಗಂಟೆ ಆಗಿಬಿಟ್ಟಿದೆ. ನೋಡುವ ಈ ಸ್ಟೇಷನಲ್ಲಿ ಏನಾದ್ರು ಸಿಕ್ಕಿದ್ರೆ ಊಟ ಮಾಡೋದ, ಇಲ್ಲ ಅಂದರೆ ಇನ್ನೇನೇ ಇದ್ರು ಬೆಳಗ್ಗೆನೇ ಇಂದ ಡೈರೆಕ್ಟು ನೋಡಬೇಕು. ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಹುಡುಗ ಹೋಯ್ತವನೇ. ಟ್ರೈನ್ ಸ್ಲೋ ಆಗ್ತಾಯಿದೆ. ಏನು ಸಿಕ್ತು ತಗೋವ ಅಂತ ಹೇಳಿದ್ದೀನಿ. ನೋಡುವ ಇಂತೂ ನಮ್ಮ ಶಿಷ್ಯ ಏನೋ ತಗೊಬಂದ. ಕೊನೆಗೂ ಊಟ ಸಿಕ್ತು. ನೋಡುವ ಏನು ತಂದವನೋ ಗೊತ್ತಿಲ್ಲ. ಏನು ತಂದಿದ್ರು ತಿನ್ನಲೇಬೇಕು. ಟೈಮ್ 11 ಗಂಟೆ ಆಗೈತೆ. ಸೊ ತಿಂದುಬಿಟ್ಟು ತಿಂದ್ಬಿಟ್ಟು ಮಲ್ಕೋತಾ ಇರೋದೆ. ಏನು ತಂದವನೋ ಗೊತ್ತಿಲ್ಲ. ನೋಡುವ ಏನು ತಂದವನು ಅಂತ. ಏನು ತಂದಿದ್ಯಾ? ಕೊನೆಗೂ ವೆಜ್ ಬಿರಿಯಾನಿ ಸಿಕ್ತು. ಅದು ಬಿಟ್ಟರೆ ಇನ್ನೇನಿಲ್ಲ. ಕೊನೆಗೂ ವೆಜ್ ಬಿರಿಯಾನಿ ತಂದವನೇ. ಅದನ್ನೇ ತಿನ್ಕೊಂಡು ಈಗ 8:30 11 ಗಂಟೆಗೆ ತಿಂತಾಯಿದ್ದೀವಿ. ವೆಜ್ ಬಿರಿಯಾನಿ ಓಪನ್ ಮಾಡ್ತಾವನಿರಿ. ನೋಡಿ ಅದು ಹೆಂಗೈತೆ ಏನೋ ಗೊತ್ತಿಲ್ಲ. ಓಪನ್ ಮಾಡೋ ಶಿಷ್ಯ ಪರವಾಗಿಲ್ಲ. ಏನೋ ಸಾಂಬಾರು ಗಿಂಬಾರು ಕೊಟ್ಟವ್ರು ಗಾಯ್ಸ್. ಅದಕ್ಕೆ 50 ರೂಪಾಯಿ ಕಿತ್ಕೊಂಡವ್ರೆ. ಒಂದೊಂದು ಸ್ಟೇಷನಲ್ಲಿ 70. ಒಂದೊಂದು ಸ್ಟೇಷನಲ್ಲಿ ಒಂದೊಂದು ಥರ ರೇಟು ಗಾಯ್ಸ್. ಒಂದೊಂದು ಸ್ಟೇಷನಲ್ಲಿ 50, 60, 70 ಒಂದೊಂದು ಕಡೆ ಒಂದೊಂದು ಥರ ಹೇಳ್ತವ್ರೆ. ಸರಿ ಗಾಯ್ಸ್, ಇನ್ನೇನು ಊಟ ಮಾಡಿಕೊಂಡು ಮಲ್ಕೋತಾ ಇರೋದೆ. ಇನ್ನು ಬೆಳಗ್ಗೆ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಿದ್ದೆ ಮಾಡಿ
ಬಾಯ್ ಗಾಯ್ಸ್, ಮತ್ತೆ ರೈಲ್ವೆ ಸ್ಟೇಷನ್ ಬೆಳಗ್ಗೆ ಸಿಗ್ತೀನಿ ಅಂತ. ಜಾಗರಣೆ ಶಿಷ್ಯ ನಮ್ಮದು ಬಾಯ್ ಅಂತ ಹೇಳಂಗಿಲ್ಲ, ನಮ್ಮದು ಜಾಗರಣೆ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಶಿಷ್ಯ ಹೇಳ್ದಂಗೆ ನಾನು ತಿಂಡಿ ತಿಂದು ಊಟ ಮಾಡಲಿ, ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಮತ್ತೆ ಸಿಗೋದ ಟೈಮ್ ಬಂದು 4 ಗಂಟೆ ಆಗೈತೆ. ನಾನು ಕೂತಿ ಬೇಜಾರಾಗಿ ಎದ್ದು ಬಂದು ನಿಂತಿದ್ದೀನಿ. ನಮ್ಮ ಶಿಷ್ಯ ಇನ್ನೂ ಆ ಕಡೆ ಮಲಗವನೆ, ಇನ್ನೂ ಹೋಗಿರಲ್ಲ, ಹಂಗೆ ಮಲಗವ್ರೆ. ಇನ್ನೂ ಒಂದು ಹೈದ್ರಾಬಾದ್ಗೆ ಹೋಗೋಕ್ಕೆ ಇನ್ನೂ 1.5 hour ಆಗುತ್ತೆ. ಅಲ್ವಾ, 1.5 ಗಂಟೆ ಟೈಮ್ ಆಗುತ್ತೆ ಇನ್ನೂ ಹೋಗೋಕ್ಕೆ. ಇನ್ನೂ ಹುಡುಗ ಇನ್ನೂ ಅಲ್ಲೇ ಮಲಗವನೆ. ನಾನು ಮಲಗಿ ಕೂತಿ ಬೇಜಾರಾಯಿತು. ಸೊ ಅದಕ್ಕೆ ಎದ್ದು ಬಂದೆ. ಈಗ ನೋಡವ ಸ್ವಲ್ಪ ಹೊತ್ತು ನಿಂತ್ಕೊಳ್ಳವ ಅಂತ, ಯಾಕೋ ಹೊಟ್ಟೆ ಬೇರೆ ಹಸಿತೈತೆ. ಅಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ತಗೊಂಡಿದ್ದು ಊಟ ಸಾಲಿಲ್ಲ. ಅಲ್ಲಿ ಕೂತಿ ಹೊಟ್ಟೆಗಳೆಲ್ಲ ಒಂಥರ ಕುಲುಕ್ದಂಗೆ ಆಯ್ತಾಯಿತು ಅಂದ್ಬಿಟ್ಟು ಎದ್ದು ಬಂದೆ. ನೋಡುವ ಎಲ್ಲ ಮಲಗೋರಲ್ಲ, ಅವ್ರ ಮುಂದೆ ಏನು ವೀಡಿಯೋ ಮಾಡೋದು ಅಂದ್ಬಿಟ್ಟು ಈ ಕಡೆ ಬಂದು ನಿಂತಿದ್ದೀನಿ. ಸ್ವಲ್ಪ ಹೊತ್ತು ರಿಲೀಫ್ ಆಗಲಿ ಅಂದ್ಬಿಟ್ಟು, ಕುಲುಕ್ತಾನೆ ಇತ್ತಲ್ಲ ಅಂತ. ಇದೇ ಇದ್ದೀವಿ ಹೈದ್ರಾಬಾದ್ ಹತ್ರ, ಅದಕ್ಕೆ ಎದ್ದು ಬಂದು ಸಂತೆಯಿಂದ ಫೈನಲಿ ಹೈದ್ರಾಬಾದ್ಗೆ ಬಂದು ಇಳಿದಿದ್ದೀವಿ. ಕಾಚೇಗೌಡನ. ಸೊ ಇದು ಕಾಚೇಗೌಡ ಅಂತೆ ಲಾಸ್ಟ್ ಸ್ಟೇಷನ್ನು. ನನಗೆ ಗೊತ್ತಿಲ್ಲ, ಹೈದ್ರಾಬಾದಲ್ಲಿ ಇದು ಲಾಸ್ಟ್ ಸ್ಟೇಷನ್ನು ಕಾಚೇಗೌಡ ಅಂತ. ಸೊ ಇಲ್ಲಿ ಬಂದು ಇಳಿದಿದ್ದೀವಿ. ಟೈಮ್ ಬಂದು 5:45 ಆಗೈತೆ. ನಾವು ಹತ್ತಿದ್ದು ಟ್ರೈನು ಮಧ್ಯಾಹ್ನ 3:15, ಶುಕ್ರವಾರ. ಇವಾಗ ಶನಿವಾರ ಬೆಳಗ್ಗೆ ಆಗೈತೆ 5:45. ನೈಟ್ ಫುಲ್ಲು ಅರ್ಧಂಬರ್ಧ ನಿದ್ದೆ. ಏನು ಮಾಡೋದು ಒಂದೂ ಗೊತ್ತಿಲ್ಲ. ಕೂತಿ ಸಾಕಾಗಿ ತಲೆ ಕಿಟ್ಟಾಗಿ ತಲೆ ಬೇರೆ ನೈದೈತೆ. ಸೊ ಒಂದು ಕಾಫಿ ಕುಡ್ಕೊಂಡು ಮತ್ತೆ ಸಿಗ್ತೀನಿ. ಇದೇ ನಾವು ಬಂದಿದ್ದು ಟ್ರೈನು, ಇಲ್ಲೇ ನಿಂತೈತೆ. ನೆಕ್ಸ್ಟ್ ಹೋಗೋಕ್ಕೆ ಫಸ್ಟ್ ಎಕ್ಸ್ಪ್ರೆಸ್, ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂದೆ. ಮೈಸೂರಿಂದ ಬಂದಿರೋ ಟ್ರೈನು. ಮತ್ತೆ ಸಿಗ್ತೀನಿ. ಸೊ ಗೈಸ್, ಟ್ರೈನಲ್ಲಿ ಕಾಚೇಗೌಡ ರೈಲ್ವೆ ಸ್ಟೇಷನಿಂದ ಈಚೆ ಬರ್ತಾಯಿದ್ದೀವಿ. ನೋಡುವ ಈಚೆ ಹೇಗೈತೆ ಏನೋ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಆಟೋಗಳ ಸುರಿಮಳೆ ಹಂಗೆ ನಿಂತುಬಿಟ್ಟಿದೆ. ಎಲ್ಲೋ ಫುಲ್ ಎಲ್ಲೋ ಆ್ಯಂಡ್ ಬ್ಲ್ಯಾಕ್ ಆಟೋ. ಇಲ್ಲಿ ಎಲ್ಲೋ ದಟ್ಟಿ ಫುಲ್ಲು ಒಂಥರ ಇಲ್ಲ ನೋಡಿ ಗಾಯ್ಸ್. ಅದೇನೆ ಕಾಚೇಗೌಡ, ನಮ್ಮ ಇಂಡಿಯನ್ ಫ್ಲ್ಯಾಗು ಇಲ್ಲೇ ಐತೆ. ಫೈನಲಿ ಕಾಚೇಗೌಡ. ಫೈನಲಿ ಈಚೆ ಬಂದಿದ್ದೀವಿ. ಈಗ ರೈಲ್ವೆ ಸ್ಟೇಷನ್ ಈಚೆ ಇದ್ದೀವಿ. ಸೊ ನೋಡೋದ ಮುಂದೆ ಏನು ಗೊತ್ತಿಲ್ಲ. ಇದು ಒಂದು ಎಕ್ಸ್ಪೀರಿಯೆನ್ಸು. ನೈಟು ಇದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಮತ್ತು ಸಾರಿ ಫ್ರೆಂಡ್ಸ್, ಯಾಕೆ ಗೊತ್ತಾ, ನನಗೂ ಗೊತ್ತಿದ್ದು ಹೈದ್ರಾಬಾದ್ ಒಂದೇ. ಹೈದ್ರಾಬಾದ್ ಒಳಗೆ ಇದೊಂದು ಊರು. ಮಾಮೂಲಿ ಎಲ್ಲ ಕಡೆ ಇದ್ದೇ ಇರ್ತದೆ, ಮೈಸೂರು ಅಂದಮೇಲೆ ಒಂದು ಊರು, ಆ ಊರು ಇವರು ಅಂತ. ಆದರೆ ನಾನು ಊರ ಹೆಸ್ರನ್ನೇ ತಪ್ಪು ಹೇಳ್ಬಿಟ್ಟಿದ್ದೀನಿ. ಅದ್ರ ಹೆಸರು ಕಾಚೇಗೂಡ ಅಂತೆ. ನಾನು ಕಾಚೇಗೌಡ ಅಂತ ಮೈಸೂರಿಂದ ಕಾಚೇಗೌಡಕ್ಕೆ ಬರೋವರೆಗೂ ಹಂಗೆ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಆ ಊರ ಹೆಸರು ಕಾಚೇಗೂಡ ಅಂತೆ. ಸೊ ಗೈಸ್, ಫೈನಲಿ ಮೈಸೂರು ಟು ಕಾಚೇಗೌಡ ಹೈದ್ರಾಬಾದ್ಗೆ ಬಂದಿದ್ದೀವಿ. ಮತ್ತು ಯಾಕೆ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಸೊ ಬಾಯ್ ಗಾಯ್ಸ್, ಮತ್ತೆ ಸಿಗೋದ.